ಬರೋಬ್ಬರಿ 20,000 ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದ್ದ ವಿದ್ಯಾಪೀಠವೊಂದು ಮತಾಂಧನ ಅಟ್ಟಹಾಸಕ್ಕೆ ಸುಟ್ಟು ಭಸ್ಮವಾಯಿತು. 90 ಲಕ್ಷಕ್ಕೂ ಅಧಿಕ ಪುಸ್ತಕಗಳು ಬರೋಬ್ಬರಿ 3 ತಿಂಗಳುಗಳ ಕಾಲ ಬೆಂಕಿಗಾಹುತಿಯಾದ ಘಟನೆ ನಿಮಗೊತ್ತಾ? ವಿಜ್ಞಾನ, ತತ್ವಜ್ಞಾನ, ಸಂಖ್ಯಾಶಾಸ್ತ್ರ, ಯೋಗ, ವೇದ ಹೀಗೆ 10 ಹಲವು ವಿದ್ಯೆಗಳನ್ನು ದೇಶ ವಿದೇಶದ ಮಂದಿಗೆ ಉಚಿತವಾಗಿ ಕಲಿಯುತ್ತಿದ್ದ ದಿ ಗ್ರೇಟ್ ನಲಂದ ಯೂನಿವರ್ಸಿಟಿ ಬಗ್ಗೆ ಹೇಳ್ತೀವಿ ಕೇಳಿ. ಬಿಹಾರದಲ್ಲಿ ಗುಪ್ತ ವಂಶದ ಕುಮಾರಗುಪ್ತನಿಂದ ನಿರ್ಮಿಸಲಾದ ನಳಂದ ವಿಶ್ವವಿದ್ಯಾಲಯ ಬರೋಬ್ಬರಿ 800 ವರ್ಷಗಳ ಕಾಲ ದಶ ದಿಕ್ಕುಗಳಲ್ಲಿ ತನ್ನ ಕೀರ್ತಿ ಪತಾಕೆಯನ್ನು ಹಾರಿಸಿತು. ನಳಂದ ವಿಶ್ವವಿದ್ಯಾಲಯದ ಪ್ರಸಿದ್ಧಿ ಕೇಳಿ ವಿದೇಶದ ವಿದ್ಯಾರ್ಥಿಗಳು ಜ್ಞಾನಾರ್ಜನೆಗಾಗಿ ಭಾರತದತ್ತ ದಾಪುಕಾಲು ಹಾಕುತ್ತಿದ್ದರು. ಬೌದ್ಧ ಧರ್ಮದ ಪಾಲ, ಗುಪ್ತ ಮತ್ತು ಸೇನಾ ಎಂಬ ಹಿಂದೂ ರಾಜರುಗಳ ಕಾಲದಲ್ಲಿ ನಳಂದ ನಳನಳಿಸುತ್ತಿತ್ತು. ವಿಶ್ವವಿಖ್ಯಾತ ಟ್ರಾವೆಲರ್ ಹೂ ಎನ್ ಸ್ಯಾಂಗ್ ಕೂಡ ನಳಂದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ. ಭಾರತ ಮಾತ್ರವಲ್ಲದೆ ಚೀನಾ, ಜಪಾನ್, ಕೊರಿಯಾ, ಪರ್ಷಿಯಾ, ಟಿಬೆಟ್, ಇಂಡೋನೇಷಿಯಾ, ಟರ್ಕಿ ಮೊದಲಾದ ಕಡೆಗಳಿಂದ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗಾಗಿ ಬರುತ್ತಿದ್ದರು. ವಿಶ್ವದಲ್ಲೇ ಅತಿ ದೊಡ್ಡ ವಿಶ್ವವಿದ್ಯಾಲಯವಾಗಿತ್ತು ನಳಂದ. ನಳಂದಾದಲ್ಲಿ 3 ಮಹಡಿಗಳ ಪುಸ್ತಕಾಲಯವೇ ಇತ್ತು ಮತ್ತು ಅದರಲ್ಲಿ ವಿವಿಧ ವಿಷಯಗಳಿಗೆ ಸಂಬಂಧಿಸಿದ 90 ಲಕ್ಷಕ್ಕೂ ಅಧಿಕ ಪುಸ್ತಕಗಳಿದ್ದವು. 2,000 ಶಿಕ್ಷಕರು, 20,000 ವಿದ್ಯಾರ್ಥಿಗಳಿಂದ ತುಂಬಿ ತುಳುಕಾಡುತ್ತಿತ್ತು ಈ ವಿದ್ಯಾದೇಗುಲ. ಇನ್ನೂ ಮುಖ್ಯವಾಗಿ ಸಂಪೂರ್ಣವಾಗಿ ಉಚಿತ ಶಿಕ್ಷಣ ನೀಡಲಾಗುತ್ತಿತ್ತು. ರಾಜ ಮಹಾರಾಜರು, ಶ್ರೀಮಂತರು ಕೊಡುವ ದಾನಗಳಿಂದಲೇ ವಿಶ್ವವಿದ್ಯಾಲಯವೇ ನಡೆಯುತ್ತಿತ್ತು. ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿತ್ತು. ಆದರೆ 1993ರಲ್ಲಿ ಮತಾಂಧ ಮೊಹಮ್ಮದ್ ಬಕ್ತಿಯಾರ್ ಖಿಲ್ಜಿ ಎಂಬ ಮುಘಲ್ ಸೇನಾಧಿಪತಿಯ ಕೆಟ್ಟ ದೃಷ್ಟಿ ನಳಂದದ ಮೇಲೆ ಬೀಳುತ್ತೆ. ಹಿಂದಿನ 2 ದಾಳಿಗಳನ್ನು ಎದುರಿಸಿದ್ದ ನಳಂದ ಈ ಬಾರಿ ತಪ್ಪಿಸಿಕೊಳ್ಳುವುದಕ್ಕೆ ಆಗುವುದೇ ಇಲ್ಲ. ವಿದ್ಯಾಲಯದೊಳಗೆ ವಿದ್ಯಾರ್ಥಿಗಳಿಗಾಗಲಿ ಶಿಕ್ಷಕರಿಗಾಗಲಿ ಶಸ್ತ್ರಾಸ್ತ್ರಗಳನ್ನು ಕೊಂಡು ಹೋಗುವ ಅವಕಾಶವಿರಲಿಲ್ಲ. ಕೇವಲ ಜ್ಞಾನಾರ್ಜನೆಯೇ ಏಕೈಕ ಉದ್ದೇಶದಿಂದ ನಿರ್ಮಾಣವಾದ ನಳಂದ ವಿದ್ಯಾಲಯದಲ್ಲಿ ಶಸ್ತ್ರಾಗಾರವೂ ಇರಲಿಲ್ಲ. ಇದನ್ನ ಅರಿತಿದ್ದ ಖಿಲ್ಜಿ ವಿದ್ಯಾಲಯಕ್ಕೆ ನುಗ್ಗಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳನ್ನ ಕೊಂದು ಹಾಕಿ ಬೆಂಕಿ ಇಡುತ್ತಾನೆ. ಪ್ರಾಣ ರಕ್ಷಣೆಗೂ ಅವಕಾಶವಿರದಂತೆ ಇಡೀ ನಳಂದ ಸುತ್ತುವರಿದು ಬೆಂಕಿ ಹಚ್ಚೇ ಬಿಡುತ್ತಾನೆ. ಮುಂದೆ ಬರೋಬ್ಬರಿ 3 ತಿಂಗಳು ಸುಟ್ಟು ಭಸ್ಮವಾಗುತ್ತೆ. ಅಲ್ಲಿಗೆ ನಾವು ನಮ್ಮದು ಅನ್ನುವ ಬೃಹತ್ ಶಿಕ್ಷಣ ಪರಂಪರೆಯ ಸರ್ವನಾಶಕ್ಕೆ ಮತಾಂಧ ಖಿಲ್ಜಿ ಕೊಲ್ಲಿ ಇಟ್ಟಿದ್ದ. ಭಾರತದ ಶ್ರೀಮಂತ ಸನಾತನ ಸಂಸ್ಕೃತಿಗೆ ಸಂಬಂಧಪಟ್ಟ ಎಷ್ಟೋ ಪುಸ್ತಕಗಳು ಸುಟ್ಟು ಬೂದಿಯಾದವು. ಉಪನಿಷತ್ತು, ಆಯುರ್ವೇದ, ಸಂಖ್ಯಾಶಾಸ್ತ್ರ, ವಿಜ್ಞಾನ ಹೀಗೆ ಭಾರತವನ್ನ ಶ್ರೀಮಂತರನ್ನಾಗಿಸುವ ಲಕ್ಷ ಗ್ರಂಥಗಳು ಭಸ್ಮವಾದವು. ಆ ಮೂಲಕ ಭಾರತಕ್ಕೆ ಬರುತ್ತಿದ್ದ ವಿದ್ಯಾರ್ಥಿಗಳು ಮುಂದೆ ಬರಲೇ ಇಲ್ಲ. ನಮ್ಮ ಬುದ್ಧಿಯನ್ನ 100 ಪಟ್ಟು ಹೆಚ್ಚು ಮಾಡಬಲ್ಲ ಲಕ್ಷ ಜ್ಞಾನ ಭಂಡಾರಗಳು ಇಂದು ನಮ್ಮ ಜೊತೆ ಇರುತ್ತಿದ್ದರೆ ಭಾರತ ಬೇರೆ ದೇಶಗಳಿಂದ ಇಂದು ಎತ್ತರದ ಸ್ಥಾನದಲ್ಲಿರುತ್ತಿತ್ತು, ವಿಶ್ವ ಗುರುವಾಗುತ್ತಿತ್ತು.